ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ನಮ್ಮ ಮನೇಲಿ ಚಾಮುಂಡಿ ಹಬ್ಬ ಮಾಡ್ತಾಯಿದ್ದೀವಿ. ಬಡವ್ರ ಮನೆ ಹಬ್ಬ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ತಪ್ಪು ತಿಳ್ಕೊಬೇಡಿ, ನಾವು ಸಿಂಪಲ್ಲಾಗಿ ಫಸ್ಟ್ ಟೈಮ್ ನಾನು ಚಾಮುಂಡಿ ಹಬ್ಬ ಮಾಡ್ತಾಯಿದ್ದೀನಿ. ಇದುವರೆಗೂ ನಾನು ಯಾವಾಗಲೂ ಚಾಮುಂಡಿ ಹಬ್ಬ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡೋಣ ಅಂತ ಸ್ವಲ್ಪ ಜನನೇ ಕರೆದು ಮಾಡ್ತಾಯಿದ್ದೀನಿ. ತುಂಬ ಜನನೇನು ಕರೆದಿಲ್ಲ, ತೀರಾ ಹತ್ರದ ರಿಲೇಷನ್ ಯಾರಿದ್ದಾರೆ ಅವ್ರನ್ನ ಮಾತ್ರ ಕರೆದಿದ್ದೀನಿ. ನೋಡಿ, ಮಕ್ಕಳೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಟೈಮ್ ಪಾಸ್ ನನಗಂತೂ ತುಂಬ ಆಯಿತು. ಒಂದು ದಿವಸ ಕಳೆದಿದ್ದಂತೂ ಗೊತ್ತೇ ಆಗಲಿಲ್ಲ. ಬನ್ನಿ, ಹಬ್ಬ ಹೇಗೆ ಮಾಡೋದು, ಹೇಗೆ ಮಾಡಿದೆ, ಏನೇನು ಬ್ಲಾಗ್ಸ್ಗಳಿದ್ದಾವೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬರು ಮಾಡ್ಕೊಳ್ಳಿ. ಆಮೇಲೆ ಆಲ್ ಬಟನ್ ಅಂತ ಇರುತ್ತೆ, ಅದನ್ನು ಒಂದು ಆಲ್ ಬಟನ್ ಸೆಲೆಕ್ಟ್ ಮಾಡಿ ನಾನು ಮಾಡೋ ವೀಡಿಯೋಗಳೆಲ್ಲ ಫಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಇವಾಗ ಬಂದು ನೋಡಿ, ಅಡುಗೆ ಮಾಡ್ಕೊಂಡು ಎಲ್ಲ ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊಂಡು ಡಿಸ್ಕಸ್ಗಳು ಮಾಡ್ಕೊಂಡು ತುಂಬ ಜನ ಬಂದವರೆಲ್ಲ ಬರೀ ಇದೇ ಆಯಿತು. ನನಗಂತೂ ಅದು ಏನೇನು ಮಾತಾಡ್ದೋ ನನಗೆ ಒಂದು ಜ್ಞಾಪನ ಇಲ್ಲ. ನಿಜ, ಮಕ್ಕಳು ಡ್ಯಾನ್ಸು, ಮಕ್ಕಳು ಇದು ನೋಡೋದೇ ಆಗೋಯ್ತು ನನಗಂತೂ. ನೋಡಿ ಹೆಂಗೆ ಒಂದ್ರ ತಪ್ಪೋ ಒಂದು. ಮನೆ ಅಂತೂ ಫುಲ್ ಗಲೀಜು ಮಾಡಿ ಹೊಂಟೋಗ್ಬಿಟ್ಟಿದ್ದಾರೆ. ಎಲ್ಲ ಕ್ಲೀನ್ ಮಾಡೋ ಗಂಟ ಸಾಕಾಗುತ್ತೆ. ಆದರೂ ಮಕ್ಕಳು ಮಾಡಿಕೊಡ್ತಾಯಿದ್ದಾರೆ. ನಮ್ಮ ಹೆಣ್ಮಕ್ಳು ತೋರಿಸ್ತೀನಿ ಮುಂದೆ ಲಾಕ್ಸಲ್ಲಿ. ಆದಷ್ಟು ಮಾಡಿಕೊಡ್ತಾಯಿದ್ದಾರೆ ಎಲ್ಲ ಅವರೇ ಕ್ಲೀನು. ಅಂದರೆ ಈ ಬಟ್ಟೆಗಳದ್ದು ಮಾತ್ರ ಅಡುಗೆ ಮನೆಯದೆಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ಟೆದಂತೂ ನನಗೆ ಸಮಾಧಾನ ಆಗೋದಿಲ್ಲ, ನಾನೇ ಮಾಡ್ಕೋಬೇಕು. ಇವೆಲ್ಲ ಸೊಂಗ್ರಸವರೆಗೂ ಸಾಕಾಗುತ್ತೆ. ನೋಡಿ, ನಮ್ಮ ರಿಲೇಷನ್ಗಳು ಇದರಲ್ಲಿ ನಮ್ಮ ಅತ್ತೆ ಇದ್ದಾರೆ, ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ಆಂಟಿ ಇದ್ದಾರೆ. ಇಲ್ಲಿ ನಮ್ಮ ಆಂಟಿ ಸೊಸೆ ಮತ್ತು ನನ್ನ ಸೊಸೆ ಇದ್ದಾರೆ. ಮತ್ತಿಲ್ಲಿ ಮಗಳು ಮತ್ತು ಇನ್ನೊಬ್ಬಳು ಸೊಸೆ ಮತ್ತು ಅತ್ತಿಗೆ ಇದ್ದಾರೆ. ನೋಡಿ, ಊಟ ಎಲ್ಲ ಮಾಡಿ ಎಲ್ಲಡಿಕೆ ಹಾಕ್ಕೊಳ್ಳೋದು ಸೀನು ಮುಂಚೆಗೆ ಹಾಕ್ಬಿಟ್ಟಿದ್ದೀನಿ. ಎಲ್ಲಡಿಕೆ ಹಾಕ್ಕೊಂಡು ನಾಲ್ಗೆ ಕೆಂಪಾದರೆ ನಾವು ಯಾರನ್ನ ಪ್ರೀತಿಸ್ತಾ ಇರ್ತೀವೋ ಅವರು ನಮ್ಮನ್ನ ರಿಟರ್ನ್ ಅಷ್ಟೇ ಪ್ರೀತಿಸ್ತಾರೆ ಅಂತ ಅರ್ಥ. ನಾವು ಎಷ್ಟು ಪ್ರೀತಿಸ್ತೀವೋ ಅದಕ್ಕಿಂತ ಡಬಲ್ ಅವ್ರು ನಮ್ಮನ್ನ ಪ್ರೀತಿಸ್ತಾರೆ ಅಂತ ಅರ್ಥ. ನಾಲ್ಗೆ ಫುಲ್ ಕೆಂಪಾದರೆ ನೋಡಿ, ನನಗೆ ರೇಗಿಸ್ತಿದ್ದಾರೆ ಎಲ್ಲರೂ. ಓಕೆನಾ? ಎಲ್ಲ ಊಟ ಮಾಡ್ತಾಯಿದ್ದಾರೆ. ನೋಡಿ, ಇದು ನನ್ನ ದೊಡ್ಡ ಮಗ ಕನ್ನಡಕ ಹಾಕಿರೋನು. ಈ ಕಡೆ ಫ್ರೆಂಡ್ಸು. ನನ್ನ ಚಿಕ್ಕ ಮಗ ಸಿಕ್ಕಿಲ್ಲ ಕ್ಲಿಪ್ಪಿಂಗ್ಗೆ ಕೊನೆಗೂ. ನೋಡಿ, ಬೇರೆ ಬೇರೆ ನೆಂಟರುಗಳೆಲ್ಲ ಊಟ ಮಾಡ್ತಾಯಿದ್ದಾರೆ. ನೆಂಟರುಗಳಂದರೆ ಇವರು ನಮ್ಮ ಅತ್ತಿಗೆ ಕಡೆ ರಿಲೇಷನ್ಗಳು. ಬರೋರೆಲ್ಲ ಬಂದರು. ಸಣ್ಣ ಪುಟ್ಟ ಮಾತ್ರ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ತುಂಬ ಕ್ಲಿಪ್ಪಿಂಗ್ ತಗೊಳಕ್ಕಾಗಿಲ್ಲ. ಊಟ ಒಳಗಡೆ ಬೇರೆ ಬೇರೆ ಕಡೆ ಕೂತ್ಕೊಂಡು ಮಾಡ್ತಿದ್ದಾರೆ. ನೋಡಿ, ನಮ್ಮ ಅಳಿಯ ಹೆಂಗೆ ಕೂತ್ಕೊಂಡು ಊಟ ಮಾಡ್ತಾವ್ರೆ ಅಂತ. ಪಾಪ ಮಕ್ಳಿಗೆ ತಿನ್ಸೋಕ್ಕೋಸ್ಕರ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ನ ಮೊಮ್ಮಗ ಗಲಾಟೆ ಮಾಡ್ತಾಯಿದ್ದ ಅಂತ ಹೇಳಿ ಮೂಲೆಗೆ ಸೇರಿಸ್ಕೊಂಡು ಕೂತ್ಕೊಂಡು ತಿನ್ನಿಸ್ತಾ ಕೂತವ್ರೆ. ಈ ಥರ ಆಗಿದೆ ನಮ್ಮ ಮನೆ ಹಬ್ಬ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ನೋಡಿ. ಇಲ್ಲೊಂದು ಗ್ರೂಪ್ ಕೂತಿದೆ. ಎಲ್ಲ ಒಂದೇ ತಾವು ಕೂತ್ಕೊಂಡಿಲ್ಲ. ಈ ನೆಂಟರುಗಳು ಬಂದರೆ ಒಂದೇ ತಾವು ಕೂತ್ಕೊಳ್ಳಲ್ಲ. ಇದೊಂದು ಹಿಂಸೆ. ಅಯ್ಯೋ ಅವ್ರ ಮುಂದೆ ಕೂತ್ಕೋಬೇಕಾ, ಅಯ್ಯೋ ಅಳಿನ ಮುಂದೆ ಕೂತ್ಕೋಬೇಕಾ, ಅಯ್ಯೋ ಅಳಿಯ ನಿಂತವ್ರೆ, ಅಯ್ಯೋ ಇವ್ರು ಕೂತವ್ರೆ ಅಂತ ನಾಚ್ಕೋತಾರೆ ನಮ್ಮ ಕಡೆ ನಮ್ಮ ದೊಡ್ಡಮ್ಮ ಅವರು ಮತ್ತು ನಮ್ಮ ಅತ್ತೆಯವರೆಲ್ಲ. ಈ ದೊಡ್ಡ ದೊಡ್ಡ ಗಂಡಸರುಗಳೆಲ್ಲ ಇದ್ದರೆ ಈಚೆನೇ ಬರೋಲ್ಲ. ನಮ್ಮ ಮನೆಯವ್ರು ಇದ್ರಂತೂ ನಮ್ಮ ದೊಡ್ಡಮ್ಮ ಅಂತೂ ಈಚೆಗೆ ಬರೋದಿಲ್ಲ. ನೋಡಿ, ನಮ್ಮ ಹೆಣ್ಮಕ್ಳು ಎಲ್ಲ ಕೆಲಸ ಇವರೇ ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಡುಗೆ ಎಲ್ಲ ಇವರೇ ಮಾಡಿದ್ರು. ಕ್ಲೀನಿಂಗ್, ಅಡುಗೆ ಮನೆ ಕ್ಲೀನಿಂಗು ಇವ್ರದ್ದೇ ನಡೀತಾ ಇದೆ. ನನಗಂತೂ ಏನು ಕೆಲಸ ಕೊಟ್ಟಿಲ್ಲ. ಕೂತ್ಕೊಂಡಿದ್ದವಿಂದ ಕೆಲಸ ನಾನೇನು ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದಾರೆ ಇವರಿಬ್ಬರೇ. ಸೂಪರಾಗಿತ್ತು ಅಡುಗೆ ಕೂಡ. ಮಟನ್, ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ದಾರೆ. ಗೀ ರೈಸ್ ಕೂಡ ಮಾಡಿದ್ದಾರೆ. ನೋಡಿ, ಲೈವ್ ಹೋಗಿ ಮಡಗಿದ್ದೀನಿ ಫೋನು. ಬೇರೆ ಕಡೆಯಿಂದ ಲೈವ್ ವೀಡಿಯೋನೂ ಮಾಡ್ಕೋತಾ ಇದ್ದೀನಿ. ಕ್ಲಿಪ್ಪಿಂಗ್ಗಳು ವೀಡಿಯೋ ಮಾಡಬೇಕು, ಲೈವು ಮಾಡಬೇಕು, ಕೆಲಸನೂ ಆಗಬೇಕು. ನಂದಂತೂ ಎಲ್ಲ ಕಡೆಯೂ ಕೆಲಸ ಇದು ಮಾಡ್ತಾಯಿದ್ದೀನಿ. ಫುಲ್ ಬ್ಯುಸಿ. ನೋಡಿ, ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ಕೊಂಬರ್ತಾಯಿದ್ದೀನಿ. ಎಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ನಾನು ಊರಿಗೆ ಮುಂಚೆ ಎಲ್ಲ ಅಡಿಕೆ ಹಾಕ್ಕೊಳ್ಳೋದಂತೂ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಇನ್ನು ನಮ್ಮ ಮಕ್ಕಳಂತೂ ಎಲ್ಲಿ ನೋಡಿ ಊಟ ಮಾಡಿ ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ. ಈ ಥರ ನಮ್ಮದು ಮನೇಲಿ ಹಬ್ಬ ಮಾಡ್ತಾಯಿದ್ದೋ. ನಿಮ್ಮ ಮನೆಗಳಲ್ಲಿ ಯಾವ ಥರ ಹಬ್ಬ ಮಾಡ್ತೀರಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ.
ಇದೇ ಥರ ನಿಮ್ಮ ಮನೆಗಳಲ್ಲಿ ಏನಾದ್ರು ಹಬ್ಬಗಳು ಏನಾದ್ರು ಮಾಡಿದ್ರೆ ಇದೇ ಥರ ವೀಡಿಯೋಗಳು ಹಾಕ್ತಾಯಿದ್ರೆ ನಮಗೂ ಒಂದ್ಸಲಿ ಕಮೆಂಟಲ್ಲಿ ತಿಳಿಸಿ. ಈ ಥರ ಅಲ್ಲ ಆ ಥರ ಏನಾದ್ರು ಇದ್ದರೆ ನನಗೂ ಕಲ್ತ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನೋ ಒಂಥರ ಹುಮ್ಮಸ್ಸು, ಏನೋ ಒಂಥರ ನರ್ವಸ್ ಅಂದರೆ ನರ್ವಸ್ಸೇನೆ, ಫುಲ್ ನರ್ವಸ್ಸೇ. ಯಾಕೆಂದರೆ ಏನೋ ಒಂಥರ ಭಯ, ಏನೋ ಒಂಥರ ಖುಷಿ, ಏನೋ ಒಂಥರ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಬಬ್ಲಿ ಓಕೆ ಇನ್ನು ಮುಂದೆ ಇದೇ ಥರ ನನಗೂ ದೊಡ್ಡದಾಗಿ ಫಂಕ್ಷನ್ಗಳು ಮಾಡೋ ಅಂಥ ಆಶೀರ್ವಾದ ಕೊಡಲಿ ಆ ತಾಯಿ ಚಾಮುಂಡೇಶ್ವರಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಆ ಥರ ಬೇಡ್ಕೊಂಡೇ ಈ ಹಬ್ಬ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಈ ಯೂಟ್ಯೂಬಲ್ಲಿ ಲಾಗ್ಸ್ಗಳು ಚೆನ್ನಾಗಿ ಓಡಿ ನನಗೆ ಚೆನ್ನಾಗಿ ವ್ಯೂಸ್ ಬಂದು ನನಗೆ ಈ ಚಾನಲಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅನ್ನೋದಿದ್ರೆ ನನ್ನ ವ್ಯೂಸಲ್ಲಿರೋ ಫ್ರೆಂಡ್ಸ್ಗಳನ್ನ ನಾನು ವಿಸಿಟ್ಗೆ ಕೊಡಬೇಕು ಅಂತ ಆಸೆ ತುಂಬ ಇದೆ. ಎಷ್ಟು ಜನ ಆಗುತ್ತೆ ಅಷ್ಟು ಜನನೂ ನಾನು ಕರೆದು ನಮ್ಮ ಮನೆಯಲ್ಲಿ ಫಂಕ್ಷನ್ ಸಣ್ಣ ಪುಟ್ಟದಾಗಿ ಯಾರು ಫಂಕ್ಷನ್ ಮಾಡಲೇಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ, ನನ್ನ ವ್ಯೂಸ್ ಜಾಸ್ತಿ ಆಗಿ ನನಗೂ ಅರ್ನಿಂಗ್ ಸ್ಟಾರ್ಟ್ ಆಯಿತು ಯೂಟ್ಯೂಬಲ್ಲಿ ಅನ್ನೋದಿದ್ರೆ ನಾನು ಇದೇ ಥರ ಒಂದು ದೊಡ್ಡದಾಗಿ ಫಂಕ್ಷನ್ ಮಾಡಿ ನನ್ನ ಎಲ್ಲ ವ್ಯೂಸ್ಗಳ ಫ್ರೆಂಡ್ಸ್ಗಳನ್ನೆಲ್ಲ ವಿಸಿಟ್ ಮಾಡಿ ಅವ್ರುಗಳಿಗೂ ಎಷ್ಟಾಗುತ್ತೋ ಅಷ್ಟು, ತುಂಬ ದೊಡ್ಡದಾಗಿಲ್ಲ ಅಂದರೂ ಚಿಕ್ಕದಾಗಾದರೂ ನಾನು ಹಬ್ಬ ಮಾಡಿ ಕರಿತೀನಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಂದು ಯೂಸ್ ಸ್ಟಾರ್ಟ್ ಆದಮೇಲೆ, ನಂದು ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ನಿಮ್ಗಳಿಗೆ ನನ್ನ ಪಾರ್ಟಿಗೆ ಈಗಲೇ ವೆಲ್ಕಮ್ ಮಾಡ್ತಾಯಿದ್ದೀನಿ. ಓಕೆನಾ? ಹಾಗೆ ಅರ್ನಿಂಗ್ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ, ಫುಲ್ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಆಗಲೇ ನಮಗೂ ಅರ್ನಿಂಗ್ ಸ್ಟಾರ್ಟ್ ಆಗೋದಕ್ಕೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಓಕೆನಾ? ತುಂಬ ಲಾಂಗ್ ವೀಡಿಯೋ ಮಾಡೋರೆ ಅಂತ ಬೇಜಾರು ಮಾಡ್ಕೋಬೇಡಿ. ಇದು ಹಬ್ಬ ಅಲ್ವಾ, ಈ ಹಬ್ಬದ ಟೈಮಲ್ಲಾದರೂ ಲಾಂಗ್ ವೀಡಿಯೋ ಹಾಕ್ಲೇಬೇಕಲ್ವ. ಆದ್ದರಿಂದ ಹಾಗೆ ವಿಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇದೇ ಥರ ವೀಡಿಯೋಗಳನ್ನ ಮಾಡಬೇಕಾ ಬೇಡವಾ, ಈ ಥರ ವೀಡಿಯೋ ಅಲ್ಲದೆ ಬೇರೆ ಥರ ಯಾವ ವೀಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಮಾಡೋ ವೀಡಿಯೋಗಳಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಅಂದರೂ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನೋಡಿ, ನಾವು ರೀಲ್ಸ್ ಮಾಡೋದ ಅಂತೇಳಿ ಮಕ್ಕಳು ಫೋನ್ ತಗೊಂಡು ವಿಡಿಯೋ ಮಾಡ್ತಾಯಿದ್ದಾವೆ. ನಮಗಂತೂ ಏನೂ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಹೀಗೆ ಹಾಗೆ ಅಂತೆಲ್ಲ ಹೇಳ್ಕೊಟ್ಟು ಮಾಡಿಸ್ತಿದ್ದಾರೆ. ಮಾಡೋದೇನೋ ಮಾಡ್ತಾಯಿದ್ದೀವಿ, ಆದರೂ ಚೆನ್ನಾಗಿ ಬರ್ತಿಲ್ಲ. ನಮಗಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಯಾವಾಗಲೂ ಈ ಥರ ಎಲ್ಲ ಮಾಡಿಲ್ಲ, ಸಣ್ಣ ಪುಟ್ಟ ಮಾಡ್ತೀನಿ ಅಷ್ಟೇ. ಏನೇನೋ ದೊಡ್ಡದಾಗಿ ಮಾಡು ಅಂದರು, ಆದರೂ ಸರಿ ಬರಲಿಲ್ಲ. ಬಿಡಿ. ನೋಡಿ, ಊಟ ಮಾಡೋರನ್ನೆಲ್ಲ ಮತ್ತೆ ರಿಪೀಟ್ ಮಾಡಿ ಹಾಕ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ರಿಪೀಟ್ ಆಗಿದ್ದರೆ ಬೇಜಾರು ತಿಳ್ಕೊಬೇಡಿ. ಹಾಗೆ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ರಿಪೀಟ್ ವಿಡಿಯೋ ಆಗಿದೆ, ಸಾರಿ. ಮತ್ತೆ ವಿಡಿಯೋ ಹಾಕಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ಊಟ ಮಾಡ್ತಾ ಮಧ್ಯದಲ್ಲಿ ಕೂತಿದ್ದಾರಲ್ಲ ಅವರು ಏನು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿರೋ ಅಂಥ ಒಬ್ಬರು ನನ್ನ ಫ್ರೆಂಡ್ ಅಂದರೆ ರಿಲೇಷನ್ನು. ಓಕೆನಾ? ಇನ್ಸ್ಟಾದಲ್ಲಿ ಅವ್ರಿಗೆ ಅರ್ನಿಂಗ್ ತುಂಬ ಇದೆ. ಇವರು ಇನ್ಸ್ಟಾದಲ್ಲಿ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಒಳ್ಳೊಳ್ಳೆ ಇದನ್ನೆಲ್ಲ ಬಿಟ್ಟಿದ್ದಾರೆ. ವಿಡಿಯೋಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಅವ್ರ ವಿಡಿಯೋಸ್ಗಳು ಕೂಡ. ನೋಡಿ ವಿಡಿಯೋಸ್ಗಳನ್ನೆಲ್ಲನೂ ನೀವು ಅವ್ರದ್ದು ಬೇಕಿದ್ದರೆ ಅವರು ಸುಪ್ರೀತಾ ಮಂಜು ಅಂತೇಳಿ ID ಇದೆ, ಹೋಗಿ ನೀವು ಅವ್ರನ್ನೂ ಕೂಡ ಸಪೋರ್ಟ್ ಮಾಡ್ಬೋದು. ಬೇಕಿದ್ದರೆ ನೀವು ಇನ್ಸ್ಟಾದಲ್ಲಿ ಏನಾದ್ರು ಫಾಲೋ ಮಾಡ್ತಿದ್ರೆ, ಇನ್ಸ್ಟಾ ಏನಾದ್ರು ನೀವು ಯೂಸ್ ಮಾಡ್ತಾಯಿದ್ರೆ ಅಲ್ಲೂ ನೋಡ್ಕೊಬರ್ಬೋದು. ಬನ್ನಿ, ನಾವು ಅಡುಗೆ ಏನೇನು ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ಕೊಂಡು ಬರ್ತೀನಿ. ನೋಡಿ, ನಾನು ಲೈವಲ್ಲಿದ್ದೀನಿ, ಲೈವ್ ಕೂಡ ಮಾಡ್ತಾಯಿದ್ದೀನಿ ನನ್ನ ಇದರಲ್ಲಿ. ಇದು ಬೇರೆ ಫೋನಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಮಟನ್ ಸಾರು, ಅನ್ನ ಮತ್ತು ಗೀ ರೈಸು, ಮಟನ್ ಸಾಂಬಾರೆಲ್ಲ ಬಡ್ಸೋಕ್ಕೆ ಅಂತ ಹಾಕ್ಕೊಂಡಿರೋದು ಬೇರೆ ಪಾತ್ರಕ್ಕೆ. ತುಂಬ ಏನು ಮಾಡಿಲ್ಲ, ಬಡವ್ರ ಮನೆಯದಲ್ವ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದ್ದೀನಿ. ಗೀ ರೈಸು, ಮಟನ್ ಸಾರು, ಚಿಕನ್ ಸಾರು ಮತ್ತು ವೈಟ್ ರೈಸ್.